ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ಸಕಲ ವೀಕ್ಷಕರಿಗೂ ಸುಸ್ವಾಗತಗಳು. ನೋಡಿ, ಶ್ರೀ ಪರಾಭವ ಸಂವತ್ಸರ ಬರ್ತಾ ಇದೆ. ಸೊ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಆ ಭಗವಂತ ನಿಮಗೆಲ್ಲ ಸಂಪತ್ತು, ಐಶ್ವರ್ಯ, ಸಮೃದ್ಧಿ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಈಗ ನಾವು ದ್ವಾದಶ ರಾಶಿ ಫಲಗಳು ಈ ಯುಗಾದಿ ಸಮಯದಲ್ಲಿ ತಿಳ್ಕೊಳ್ಳೋಣ. ಈ ವರ್ಷದಲ್ಲಿ ಯಾರ್ಯಾರಿಗೆ ಏನೇನು ಶುಭ ಫಲಗಳಿದೆ ಅಂತ. ಇವಾಗ ನಾವು ಜನರಲ್ಲಿ ನೋಡಕ್ ಹೋದಾಗ ಗುರು ಮಾರ್ಚ್ 11ನೇ ತಾರೀಕು 2-3 ತಿಂಗಳಿಂದ ವಕ್ರೀಯವಾಗಿ ಚಲಿಸ್ತಾ ಇತ್ತು. ಹಾಗಾಗಿ ಜನಗಳಿಗೆ ಸ್ವಲ್ಪ ನಿಧಾನ ಅನಿಸ್ತಾ ಇತ್ತು. ಬಟ್ ಈಗ ಮಾರ್ಚ್ 11ರಿಂದ ಸಕ್ರಿಯರಾಗಿ ಸಂಚರಿಸ್ತಾ ಇದೆ. ಜೊತೆಗೆ ಈಗ ಜೂನ್ 1ನೇ ತಾರೀಕು ಮೇಲೆ ಇನ್ನೂ 1 ವರ್ಷಗಳ ಕಾಲ ಗುರು ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡುತ್ತೆ. ಹಾಗಾಗಿ ಇನ್ನು ಮುಂದೆ ನಾವು ಗುರುವಿಂದ ಧಾರ್ಮಿಕತೆ, ಜನರಿಗೆಲ್ಲ ಒಂದು ಶುಭ ಕಾರ್ಯಗಳು ಆಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಒಂದು ಸಮೃದ್ಧಿ, ಐಶ್ವರ್ಯಗಳು ಸಿಗೋಕ್ಕೆ ಸಹಾಯಕವಾಗಿರುತ್ತೆ. ಹಾಗೆ ನಮಗೆ 1 ವರ್ಷಗಳ ಕಾಲ ಗುರು ನಾವು ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ, ರಾಹು ಕೂಡ ಡಿಸೆಂಬರ್ 5ನೇ ತಾರೀಕು ತನಕ ನೋಡಿ ನಿಮಗೆ ವಾಯು ತತ್ವ ಅಂದರೆ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ರಾಹು ಕೂಡ ಸ್ವಲ್ಪ ಶಕ್ತಿಶಾಲಿಯಾಗಿದೆ. ಹಾಗೆ ಕೇತು ಸಿಂಹ ರಾಶಿಯಲ್ಲಿ ನೋಡಿ, ಕುಜವತ್ ಕೇತು ಅಂತ ಹೇಳ್ತೀವಿ. ಹಾಗಾಗಿ ಸಿಂಹ ರಾಶಿಯಲ್ಲಿ ಕೇತು ಕೂಡ ಬಲವಾಗೇ ಇದೆ. ಶನಿ ಕೂಡ ಮೀನ ರಾಶಿಯಲ್ಲಿ ಸಂಚಾರ. ಹಾಗಾಗಿ ನಮಗೆ ಈ 4 ಗ್ರಹಗಳು ಪ್ರಮುಖವಾಗಿ ಯಾಕೆ ತಗೋತೀವಿ ಅಂತಂದ್ರೆ, ಗುರು 1 ವರ್ಷ ಕಾಲ ಒಂದೇ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ರಾಹು ಕೇತುಗಳು 1.5 ವರ್ಷಗಳ ಕಾಲ ಸಂಚಾರ ಮಾಡುತ್ತೆ. ಶನಿ ನಮಗೆ 2 ವರ್ಷಗಳ ಕಾಲ ಸಂಚಾರ ಮಾಡುತ್ತೆ. ಸೊ ಹೀಗಾಗಿ ಈ 4 ಗ್ರಹಗಳನ್ನ ಪ್ರಮುಖವಾಗಿ ತಿಳ್ಕೊಂಡು ನಾವು ವರ್ಷ ಫಲವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಮೇಷರಾಶಿ ನೋಡಿ, ಮೇಷರಾಶಿ ಎಂದಕ್ಕೆ ಫೈರು, ಅಗ್ನಿತತ್ವ, ಜೊತೆಗೆ ಧರ್ಮನ ಸೂಚಿಸುತ್ತೆ. ಹಾಗೆ ನಮಗೆ ಪೂರ್ವ ದಿಕ್ಕನ್ನು ಸೂಚಿಸುತ್ತೆ. ಇನ್ನು ಮೇಷರಾಶಿಗೆ ಅಧಿಪತಿ ಮಂಗಳ, ಕುಜ ಆಗುತ್ತೆ. ಸೊ ಇದು ಜನರಲ್ ಆದಾಗ ಫೈರ್ ಅಂದೇನು ರಾ ಫೈರು ಅಂದರೆ ಸೇನಾಧಿಪತಿ, ವಾರು, ಯುದ್ಧ, ಕರೇಜು, ಧೈರ್ಯ, ಮುಂದಾಳತ್ವ. ಸೊ ಇದಕ್ಕೆಲ್ಲ ನಾವು ಮೇಷರಾಶಿನ ಕನೆಕ್ಟ್ ಮಾಡ್ಕೋತೀವಿ. ಜೊತೆಗೆ ಮೇಷರಾಶಿಯಲ್ಲಿ ನೋಡಿ, ಇವಾಗ ಜನನ ಯಾವ ನಕ್ಷತ್ರ ಅಂದರೆ ಯಾವ ದಶೆಗಳಲ್ಲಿ ಜನನ ಆಗಿರ್ತಾರೆ, ಅವ್ರಿಗೆ ಕೇತು, ಶುಕ್ರ, ಆಮೇಲೆ ರವಿ ದಶೆಯಲ್ಲಿ ಜನನ ಆಗಿರ್ತಾರೆ. ಸೊ ಹಾಗಾಗಿ ಇವ್ರಿಗೆ ಅಶ್ವಿನಿ, ಭರಣಿ ನಕ್ಷತ್ರ, ಈ ನಕ್ಷತ್ರಗಳು ಬರ್ತಾ ಇರುತ್ತೆ. ಈಗ ಈ ವರ್ಷಗಳಲ್ಲಿ ಪರಾಭವ ಸಂವತ್ಸರ ಅಂದರೆ ಈ ಯುಗಾದಿಯ ಸಮಯದಲ್ಲಿ ಈ ವರ್ಷದಲ್ಲಿ ಫಲಗಳೇನು ಮೇಷರಾಶಿಗೆ ಅಂತ ನೋಡಕ್ ಹೋದ್ರೆ, ಮೇಷರಾಶಿಯವರಿಗೆ ಗುರು 4 ಕೇಂದ್ರದಲ್ಲಿ ನಮ್ಗೆ ಈಗ ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ಗುರು ನಿಮಗೆ ಭಾಗ್ಯಾಧಿಪತಿ ಆಗುತ್ತೆ ಮೇಷರಾಶಿಯವರಿಗೆ. ಯಾವಾಗ ಭಾಗ್ಯಾಧಿಪತಿ ಕೇಂದ್ರದಲ್ಲಿ ಅಂದರೆ ತ್ರಿಕೋಣಾಧಿಪತಿ ಕೇಂದ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಶುಭ ಫಲವನ್ನೇ ಕೊಡುತ್ತೆ. ಅದರಲ್ಲೂ ಯಾವ ವಿಷಯಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಯಾರ್ಯಾರು ರಿಲಿಜಿಯಸ್ ಕೆಲಸಗಳಲ್ಲಿದ್ದೀರಾ ಅಂದರೆ ಧರ್ಮದತ್ತಿ ಇಲಾಖೆಯಲ್ಲಿದ್ದೀರಾ, ಅಥವಾ ಸ್ಕೂಲು ಕಾಲೇಜಸ್ ನಡೆಸ್ತಾ ಇದ್ದೀರಾ, ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿರೋರಿಗೆ ಅತ್ಯುತ್ತಮವಾಗಿರುತ್ತೆ. ಇಲ್ಲ ಅಂದರೂ ಕೂಡ ಕರ್ಮಕ್ಷೇತ್ರದ ಮೇಲೆ ಯಾವಾಗ ದೃಷ್ಟಿ ಬೀಳುತ್ತೋ ಎಲ್ಲರಿಗೂ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಇನ್ನು ಗುರುವಿನ ದೃಷ್ಟಿ ಬಗ್ಗೆ ನೋಡೋಣ. ಕರ್ಮಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಹಾಗೆ ಗುರುವಿನ ದೃಷ್ಟಿ ನಿಮ್ಮ ವ್ಯಯ ಸ್ಥಾನದಲ್ಲಿ ಅಂದರೆ 12ನೇ ಮನೆ ಮೇಲೆ ಶನಿ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮ ವ್ಯಯ ಸ್ಥಾನದಲ್ಲಿರೋ ಶನಿ ಏನೋ ನಿಧಾನ ಮಾಡ್ತಾ ಇದೆ, ಬಟ್ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಆ ವ್ಯಯನೂ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆಯೇ ವೃಶ್ಚಿಕ ರಾಶಿ, ಪಂಚಮದ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳ್ತಾ ಇದೆ. ನಿಮಗೆ ನಿಮ್ಮ ರಾಶ್ಯಾಧಿಪ ಏನು ಕುಜ ಇದೆಯೋ ಅದೇ ಕುಜನು ವೃಶ್ಚಿಕ ರಾಶಿಗೆ ಅಧಿಪತಿ. ಹಾಗಾಗಿ 8ನೇ ಮನೆ ಮೇಲೆ ದೃಷ್ಟಿ ಬೀಳಿದ್ರೆ ದುಃಖಗಳು ಕಡಿಮೆ ಆಗುತ್ತೆ, ಆಕಸ್ಮಿಕ ನಷ್ಟಗಳು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಗುರುವಿಂದ ಈ ವರ್ಷದಲ್ಲಿ ಲಾಭನೇ ನೋಡಬಹುದು. ಬಟ್ ಆದರೂ ಕೂಡ ನಾವು ಗುರು ಕೇಂದ್ರದಲ್ಲಿದ್ದರೂ ಕೂಡ ಗುರು ಬಲ ಅಂತ ಕನ್ಸಿಡರ್ ಮಾಡೋಕೆ ಕಷ್ಟ ಆಗುತ್ತೆ. ಅಂದರೆ ಶುಭ ಕಾರ್ಯಗಳು ಸ್ವಲ್ಪ ಸ್ಲೋ ಆಗ್ಬೋದು. ಬಟ್ ಇನ್ನು ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರುತ್ತೆ, ಹಣಕಾಸು ಚೆನ್ನಾಗಿರುತ್ತೆ. ಗುರುವಿಂದ ಆಶೀರ್ವಾದ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ನಂತರ ತಗೊಂಡಾಗ ನಾವು ಕೇತು ತಗೊಳ್ಳೋಣ. ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಸಿಂಹ ರಾಶಿಯಲ್ಲಿ ಅಂದರೆ ಪಂಚಮ. ಸೊ 5ನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಕೇತು ಮಕ್ಕಳಿಂದ ನಿರಾಶೆ ಆಗೋ ಚಾನ್ಸಸ್ ಇರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಚಿಂತೆ ಇರುತ್ತೆ. ನಂತರ ನಮ್ಗೆ ತಗೊಂಡಾಗ ಹೊಟ್ಟೆ ಭಾಗ ಇನ್ಫೆಕ್ಷನ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿಗೆ ನಮಗೆ ಕೇತುಗೆ ಪರಿಹಾರ ಬೇಕಾಗಿದೆ. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ 21 ಬಾರಿ ಹೇಳ್ಕೊಳ್ಳಿ. ಇಲ್ಲ ಅಂದರೆ ಓಂ ಗಣೇಶಾಯ ನಮಃ 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಜೊತೆಗೆ ಬೀದಿ ನಾಯಿಗೆ ಆಹಾರ ಕೊಡಿ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರತಿ ವಾರ ನಿಮ್ಮ ಹೆಸರಲ್ಲಿ ಅರ್ಚನೆಗಳನ್ನು ಮಾಡಿಸಿ ಕೂಡ ಕೇತು ಪರಿಹಾರ ಆಗುತ್ತೆ. ಅಥವಾ ದಿನನಿತ್ಯ ಒಂದು 2-3 ಪೇಜ್ ಬರೆಯೋ ಅಭ್ಯಾಸ ಮಾಡೋಣ. ಅಂದರೆ ಕೈ ಬರವಣಿಗೆ ಯಾವಾಗ ಹ್ಯಾಂಡ್ ರೈಟಿಂಗಲ್ಲಿ ಇರ್ತೀರೋ ಅದು ಕೂಡ ನಿಮಗೆ ಕೇತು ಪರಿಹಾರ ಆಗುತ್ತೆ. ಸೊ ಇವಾಗ ನಿಮಗೆ ರಾಹು 11ನೇ ಮನೆಯಲ್ಲಿ ಶುಭ ಫಲಗಳನ್ನೇ ಕೊಡುತ್ತೆ. ನಿಮಗೆ 11ರಲ್ಲಿದ್ದಾಗ ಸಮಾಜಕ್ಕೆ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ.
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಈಗ ಅದರಲ್ಲೂ ರಾಹುವಿಂದ ಏನೇನು ಲಾಭಗಳು ಸಿಗುತ್ತೆ, ಈಗ ಮಾರ್ಕೆಟಿಂಗು, ಸೇಲ್ಸು, ಕಮ್ಯುನಿಕೇಷನ್ನು, ಡಿಜಿಟಲ್ ಮಾರ್ಕೆಟಿಂಗು, ಅಥವಾ ಬ್ಯಾಂಕಿಂಗ್ ಸೆಕ್ಟ್ರು, ಅಥವಾ MNC ಕಂಪ್ನಿಲಿರೋರಿಗೆ ಇವ್ರಿಗೆಲ್ಲ ತುಂಬ ಲಾಭದಾಯಕವಾಗಿರುತ್ತೆ ರಾಹುವಿಂದ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ, ಅಥವಾ ಫಾರಿನ್ ಲ್ಯಾಂಡಲ್ಲಿ ಏನಾದರೂ ವ್ಯಾಪಾರ ಮಾಡ್ತಾ ಇದ್ದೀನಿ, ಅಥವಾ ನಾವು ಫಾರಿನ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಲಾಭದಾಯಕವಾಗಿರುತ್ತೆ. ಜೊತೆಗೆ ನಮಗೀಗ ಶನಿ ನಮಗೆ 12ನೇ ಮನೆ ಸಂಚಾರ ಮಾಡ್ತಾ ಇದೆ ನೋಡಿ. 12ನೇ ಮನೆ ಅಂದಕ್ಕೆ 12 ಶುರುವಾಗಿದೆ ಅಂತ. ಹಾಗಾಗಿ ನಮಗೆ ನಿಧಾನ ಮಾಡುತ್ತೆ. ಶನಿ ಏನು ದೃಷ್ಟಿ, 3ನೇ ಮನೆ ದೃಷ್ಟಿ ನಿಮಗೆ ಧನಭಾವದ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಕುಟುಂಬದಲ್ಲಿ ಏನಾನ ಸಣ್ಣ ಪುಟ್ಟ ಕಲಹಗಳು, ಅಥವಾ ಹಣ ಬಂದು ನಿಲ್ಲೋದು ಕಷ್ಟ, ಈ ಕಾಸು ಕೊಟ್ಟಿರ್ತೀರ ಅದು ವಾಪಸ್ ಬರೋದು ಕಷ್ಟ, ಅದು ನಿಮಗೆ ಸಾಲ ಕೇಳಿದ್ರೆ ಸಾಲ ಕೊಡೋದು ಕಷ್ಟ, ಸಾಲ ಸಿಗೋದು ಕಷ್ಟ, ಈ ಥರ ವಿಷಯ ಇರುತ್ತೆ. ಬಟ್ ಆದ್ರೂ ಗುರು ದೃಷ್ಟಿ ಬೀಳುತ್ತೆ ಜೂನ್ ನಂತರ, ಶನಿ ಮೇಲೆ ಬೀಳ್ತಾ ಇರೋದ್ರಿಂದ ತಕ್ಕ ಮಟ್ಟಿಗೆ ಶನಿಯ ನೆಗೆಟಿವ್ ಎಫೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಆದರೂ ನಾವು ಶನಿ ಶಾಂತಿ, ಅಥವಾ ನೋಡಿ ಉಳ್ಳವರು ತಿಲ ಹೋಮ ಮಾಡಿಸ್ಬೋದು, ಆಗದೆ ಇದ್ದವರು ನೋಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಹನುಮಾನ್ ಚಾಲಿಸ ಓದಿ, ಅಥವಾ ರಾಮ ರಕ್ಷಾ ಸ್ತೋತ್ರ ಬರುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಇದು ನೀವು ದಿನನಿತ್ಯ 21 ಬಾರಿ ಹೇಳ್ಕೊಳ್ಳಿ. ಅಥವಾ ನೀವು ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದೊಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ, ಸಹನೆ ಶಾಂತಿ ಕಾಪಾಡ್ಕೊಳ್ಳೋದ್ರಿಂದ ಖಂಡಿತ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಶುಭ ಫಲಗಳನ್ನೇ ನಾವು ನಿರೀಕ್ಷಿಸ್ಬೋದು. ಸಾತಿ ಅಂದರೆ ಎದುರುಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಈಗ ಯಾವುದೇ ರಾಶಿಯವರಿಗೆ ಮೀನ ರಾಶಿಯಲ್ಲಿ ಶುಭ ಗ್ರಹಗಳಿದ್ರೆ, ಗುರು ಅಥವಾ ಬುಧ, ಶುಕ್ರ, ಈ ಥರ ಶುಭ ಗ್ರಹಗಳಿದ್ರೆ ಅದ್ರ ಮೇಲೆ ಶನಿ ಸಂಚಾರ ಮಾಡಿದ್ರೆ ಲಾಭದಾಯಕವಾಗಿ ಇರುತ್ತೆ ಸಾತಿ. ಬರೀ ಚಂದ್ರ ಇದ್ರೆ ಆವಾಗ ಮಾತ್ರ ಸ್ವಲ್ಪ ಒತ್ತಡಗಳು, ಅಥವಾ ರಾಹು ಕೇತುಗಳಿದ್ರೆ, ಕುಜ ಇದ್ರೆ ಒತ್ತಡಗಳು ಬರುತ್ತೆ. ಇಲ್ಲ ಅಂದರೆ ಎದುರುಕೊಳ್ಳುವಂಥ ಸಿಚುವೇಶನ್ ಬರಲ್ಲ. ಜೂನ್ ತಿಂಗಳಲ್ಲಿ ನಮಗೆ ಗುರು ಮತ್ತು ಶುಕ್ರರು 4ನೇ ಮನೆಯಲ್ಲಿ, ಸೂರ್ಯ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವಾಹನ ಯೋಗ, ಮನೆ ಖರೀದಿ ಯೋಗ, ಅಥವಾ ವಿವಾಹಕ್ಕೆ ಅನುಕೂಲ, ಈ ಥರ ಅನುಕೂಲಗಳು ಜೂನ್ ತಿಂಗಳಲ್ಲಿ ಆಗುತ್ತೆ ಎಂಬ ಮೇಷರಾಶಿಯವರಿಗೆ ಹೆಚ್ಚಾಗಿರುತ್ತೆ. ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಸೂರ್ಯ 6ನೇ ಮನೆ ಸಂಚಾರ, ಹಾಗೆ ಕುಜ 3ನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ಅಧಿಕಾರ ಲಾಭ, ಅಥವಾ ಪ್ರಮೋಷನ್ನು, ಮೇಲಧಿಕಾರಿಯಿಂದ ಮೆಚ್ಚುಗೆ, ಅಥವಾ ವಾಹನದಿಂದ ಲಾಭ, ಭೂಮಿಯಿಂದ ಲಾಭ, ಅಣ್ತಮ್ಮಂದ್ರಿಂದ ಲಾಭ, ಇದನ್ನ ಮೇಷರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಹೊಸ ವರ್ಷ ಈ ಪರಾಭವ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಸಕಲ ಸಮೃದ್ಧಿ ಸುಖವನ್ನು ಆ ಭಗವಂತ ನೀಡಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.